ಎಲ್ಲ ಕರೆಣ ಇಲ್ಲ ಯಾಕೆ ನಿಂತ್ಕೊಂಡಿದ್ಯಾ? ಒಳಗಡೆ ಹೋಗಿ ಅಮ್ಮನ ಹತ್ರ ಇರೋದಲ್ವೇನಾ? ಅಪ್ಪು, ಇಷ್ಟ ತನಕ ಒಳಗಡೆ ಇದ್ದೆ ಕಣಪ್ಪ ನಾನು. ಸ್ವಲ್ಪ ಬೇಜಾರಾಗಿ ಒಂಚೂರು ಹೊರಗಡೆಗೆ ಬಂದೆ ಗಾಳಿ ತಗೊಂಬನ ಅಂತ. ನೀವು ಇವಾಗಿನ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೀರಾ? ಕೈ ಕಾಲು ಮುಖ ತೊಳ್ಕೊಂಡು ನಡೀರಿ, ಅಮ್ಮನ ತಗ ಹೋಗೋಣ. ಎಲ್ಲ ನಿಮ್ಮ ಅಮ್ಮಯ್ಯ ಗಟ್ಟಿ ಗಟ್ಟಿ ಕಣ. ಎಲ್ಲ ಕೆಲಸ ಮಾಡೋಳು. ಬಿಸಿಲು ಚಳಿ ಗಾಳಿ ಮಳೆಗೆ ಬಗ್ತಾ ಇರಲಿಲ್ಲ. ಇದು ಯಾವುದೋ ವಾತಾವರಣ ಬದಲಾಗ್ಬಿಟ್ಟು ಹಾಸಿಗೆ ಹಿಡಿದ್ಬಿಟ್ಟದಾಳೆ ಕಣ. ಏನ್ ಮಾಡಕತ್ತೆ? ಯಾವ ಟೈಮಿಗೆ ಏನೇನು ಆಗ್ಬೇಕು ಅದೇ ಆಗತ್ತತ್ಲಾಗೆ. ಸುಂದರಮ್ಮ ಕೆಂಚಪ್ಪರು ತಕ ಅಂದ್ರೆ ಇಲ್ಲಿರೋರು. ಇವಾಗ ಹುಷಾರಿಲ್ಲ ಅಂತ ಹೇಳಿದ್ರು ಬರಂಗೇ ಇಲ್ಲ. ಮಾರಾಯ್ತರು. ನೋಡೋಣ, ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ, ನಾವಂತೂ ಇದ್ರ ಮೇಲೆ ಏನು ಹೇಳಕ್ ಹೋಗಲ್ಲ ನಾವು. ಸರ್ ನಡಿಯಪ್ಪ, ಪುಟ್ಟಂಗಮ್ಮಂತ ಹೋಗೋಣ ಒಳಿಗೆ. ಇಲ್ಲೇ ಗಾಳಿನೂ ವಾತಾವರಣ ಯಾಕೋ ಸರಿ ಇಲ್ಲ ಅದ್ಲಾಗೆ. ಇದು ವಾತಾವರಣ ಹಿಂಗೆ ಮುಂದುವರಿತೈತೆ ಬರೀ. ನಡೀರಿ ನಡೀರಿ, ಒಳಗೆ ಹೋಗೋಣ. ಅದೇ ಕುಡಿಯೋಕೆ ಏನಾದ್ರು ನೀರು ಕೊಡ್ಲಾ? ತುಂಬಾ ಸುಸ್ತಾಗ್ತಿದ್ಯಾ? ಏನಾದ್ರು ಬೇಕಾ ಹೇಳ್ರಿ, ಮಾಡ್ಕೊಡ್ತೀನಿ. ಅಯ್ಯೋ, ನನಗೆ ಸುಸ್ತಾಗ್ತಿಲ್ಲ ಕಣೆ. ನೆನ್ನೆ ಮೊನ್ನೆ ಇದ್ದಷ್ಟು ಸುಸ್ತು ಇವತ್ತೇನು ಕಾಣಿಸಿಲ್ಲ. ಒಂಚೂರು ತಲೆ ತಿರ್ದಂಗೆ ಆಯ್ತು, ಅದಕ್ಕೆ ಒಂಚೂರು ಉಳ್ಕೊಂಡೆ. ಬಾರೆಯಲ್ಲಿ ಒಂಚೂರು ಚೇರ್ ಹಾಕೊಂಡು ಪಕ್ಕ ಕೂತ್ಕ ಬಾಯಿಲಿ. ಅಯ್ಯೋ ಹೌದಾ, ತಲೆ ತಿರುತ್ತಿದ್ಯಾ? ಒಂಚೂರು ನೀರು ಕೊಡ್ತೀನಿ ತಡೀರಿ. ನೀರು ಕುಡಿದ್ರೆ ತಲೆ ಸೂದೆಲ್ಲ ಹೋಗುತ್ತೆ. ತಡೀರಿ ಬಂದೆ. ಅಯ್ಯೋ ಅತ್ತೆ, ನೀರು ಕುಡೀರಿ, ಒಂಚೂರು ತಲೆ ಸುತ್ತ ಹೋಗುತ್ತೆ. ನೀರು ತಗೊಳ್ಳಿ ಒಂಚೂರು. ಈ ಪುಟ್ರಂಗಮ್ಮಂಗೆ ತಲೆ ಸುತ್ತೆಲ್ಲ ತಾಗಲ್ಲ ಕಣೆ. ನಾನು ಸುಮ್ಮನೆ ಹೇಳಿದೆ ಅತ್ಲಾಗೆ. ಯಾಕೆ ಒಂಚೂರು ಸುಸ್ತಾಯ್ತಾ, ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೀನಿ. ಇನ್ನೇನು ಎಲ್ಲ ರೆಡಿ ಆಗುತ್ತೆ. ಸಹಜ ಸ್ಥಿತಿಗೆ ಬರ್ತೀನಿ ನಾನು ಅತ್ಲಾಗೆ. ಈ ವಾತಾವರಣ ಒಂಚೂರು ಬದಲಾದ್ರೆ ಸಾಕತ್ಲಾಗೆ. ಅತ್ತೆ ಅಲ್ಲಿ ನೋಡಿ, ಮಾವ ಬಂದ್ರು. ರಂಗಜ್ ಮಾವ ಬಂದ್ರು. ಮಾಮ ಎಲ್ಲೂ ಹೊರಗಡೆ ಹೋಗ್ಬಿಟ್ರಿ, ಕುತ್ಕೊಳ್ರಿ ಒಂದು ಸ್ವಲ್ಪ ಹೊತ್ತು. ನಿಮ್ಮನ್ನೇ ಕೇಳ್ತಾ ಇದ್ರು ಅತ್ತೆಯವರು. ಕುತ್ಕೊಳ್ರಿ, ಎಲ್ಲೂ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತು. ನಾನೆಲ್ಲ ಹೋಗೋಣಮ್ಮ. ಇತ್ಲಾಗ ಒಂಚೂರು ಕೈ ಕಾಲು ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಒಂಚೂರು ಅಡ್ಡಾಡ್ಕೊಂಡ್ ಬರೋದಂತ ಹೋಗಿದೆ ಅತ್ಲಾಗೆ. ಓಡಾಡಿ ಕಾಲು ಸುಸ್ತಾದ್ವಾ, ಒಂಚೂರು ಕುತ್ಕೊಂತೀನಿ ನಾನು. ಎಲ್ಲೂ ಹೋಗಲ್ಲಪ್ಪ, ನನಗೆ ಸುಸ್ತಾಯ್ತದ್ಲ ಕಾಲು ನಾವು. ಪುಟ್ರಂಗ ಹೆಂಗಿದ್ಯಾ? ನೀರು ಕುಡಿಯೋ ಒಂಚೂರು. ಎಂತ ಗಟ್ಟಿ ಗಿಟ್ಟಿ ನೀನು, ಹಿಂಗೆ ಹಾಸಿಗೆ ಹಿಡಿದು ಬಿಟ್ಟಲ್ಲ ನೀನು. ತೆಗಿಯತ್ಲಾಗೆ ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಇವಾಗ ಹೆಂಗ ಅನಿಸ್ತೈತಮ್ಮ? ಎಳ್ನೀರು ಒಂಚೂರು ಬ್ರೆಡ್ ತಗೊಂಬರ್ಲೇನಮ್ಮ? ನೀರು ಕುಡೀರಿ ಅವಾಗವಾಗ, ಎಲ್ಲ ಸರಿ ಹೋಗುತ್ತೆ. ಎಲೆ ಕರಿಯೋಣ. ಯಾವ ಬ್ರೆಡ್ ಬೇಡ, ಯಾವ ಎಳ್ನೀರು ಬೇಡ ಕಣ. ಬಾರ ಇಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳ. ಯಾರು ಎಲ್ಲೂ ಹೋಗ್ಬೇಡ್ರಪ್ಪ ಅತ್ಲಾಗೆ. ನೀವಿದ್ರೆ ನನಗೆ ಒಂಚೂರು ಧೈರ್ಯ. ಯಾರು ಇಲ್ಲ ಅಂತಂದ್ರೆ ಸುಮ್ಮನೆ ನಿದ್ದೆ ಹೋಗ್ತೀನಿ ಅತ್ಲಾಗೆ. ಮಲ್ಗು ಮಲ್ಗು ಮಲ್ಗು, ಯಾವಾಗ ನೋಡಿದ್ರೆ ಮಲ್ಗು. ಮಲ್ಗಿ ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ನೀವು ಇದೇ ಇರಪ್ಪ ಅತ್ಲಾಗೆ, ಎಲ್ಲೂ ಹೋಗ್ಬೇಡ್ರಿ. ಒಂಚೂರು ಮಾತಾಡೋಣ ಅತ್ಲಾಗೆ. ಆಯ್ತು ಕಣಮ್ಮ, ಆಯ್ತು. ಎಲ್ಲೂ ಹೋಗಲ್ಲ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಪುಟ್ಟಂಗಜ್ಜಿ ಈಗ ಒಂಚೂರು ಆರಾಮಿದ್ದೀರಾ? ನಿಮ್ಗೆ ಹುಷಾರಿಲ್ಲ ಅಂತ ನಮ್ಗೆ ಗೊತ್ತೇ ಇಲ್ಲ. ನೆನ್ನೆ ನಿಮ್ಮ ಮಗ ಕರಿಯಪ್ಪನವ್ರು ಬಂದು ಹಿಂಗೆ ಆಗಿದೆ ಅಂತ ಹೇಳಿದ್ರು, ಅವಾಗಲೇ ಗೊತ್ತಾಗಿದೆ ಪುಟ್ಟಂಗಜ್ಜಿ. ಇಲ್ಲಾಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ವಿಷಯ ಗೊತ್ತಾಗಿದೆ ತಡ ಹೊರಟು ಬಂದ್ವಿ ಅತ್ಲಾಗೆ. ಅಯ್ಯೋ ಹೋಗಿ ಬಿಡ್ರಿ ಸುಂದರಮ್ಮರೇ, ಬರೀ ಕುತ್ಕೊಳ್ರಿ. ನೋಡ್ರಿ ನಮ್ಮ ಪುಟ್ಟರಂಗತ್ತವರು ಈ ರೀತಿ ಹುಷಾರಿಲ್ಲ ಮಲ್ಕೊಂಡಿದ್ದಾರೆ. ಯಾವಾಗ ವಾತಾವರಣ ಹಿಂಗೆ ಬದಲಾವಣೆ ಆಯಿತು, ನಮ್ಮ ಅತ್ತೆಯವರು ಈ ರೀತಿ ಹಾಸಿಗೆ ಹಿಡ್ಕೊಂಡ್ರು. ಕುತ್ಕೊಳ್ರಿ, ಪರವಾಗಿಲ್ಲ. ಈಗ ಒಂಚೂರು ಮಾತಾಡ್ತಾರೆ. ಬರ್ರಿ ಕೆಂಚಪ್ಪರೇ, ಕೂತ್ಕೊಳ್ರಿ. ಮುಖ ನೋಡ್ತಿದ್ರಲ್ರಿ, ಕೂತ್ಕೊಳ್ರಿ. ಬನ್ನಪ್ಪ ಕೂತ್ಕೊಂಡೆ. ತಡಿಯಪ್ಪ ಒಂಚೂರು. ನಮ್ಮ ಮನೆಯವ್ರು ಬಂದ್ರಲ್ಲ, ಮಾತಾಡ್ಸಿದ್ರಲ್ಲ, ಅದಕ್ಕೆ ನಾನು ನಿಮ್ಮನ್ನ ನೋಡೋಕ್ಕಾಗಲಿಲ್ಲ. ಬಂದೆ ಕೂತ್ಕೊಂಡೆ. ಕರಿಯಪ್ಪರೇ, ಪುಟ್ಟಂಗಜ್ಜಿ ನೋಡ್ರಿ, ಎಲ್ಲ ಕೆಲಸಗಳನ್ನು ಯಾರಿಗೂ ಹೇಳ್ತಾನಿಲ್ಲ. ನೀವು ಎಲ್ಲ ತಾವೇ ಸ್ವತಃ ಮಾಡ್ತಿದ್ರಿ. ಈ ವಾತಾವರಣ ಹಿಂಗೆ ಆಗ್ಬಿಟ್ಟು ನೀವು ಹಾಸಿಗೆ ಹಿಡಿಯಂಗಾಯ್ತು. ಜಾಸ್ತಿ ದಿವಸ ಏನಾಗಲ್ಲ ಬಿಡ್ರಿ. ಇನ್ನು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನೀವು ಸಹಜವಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡಿರ್ತೀರ. ಯಾವಾಗಲೂ ರವೆ ಗಂಜಿನ ಕುಡೀರಿ. ಇಡ್ಲಿ ಚಟ್ನಿ ತಿನ್ನಿರಿ. ಆರೋಗ್ಯ ಎಲ್ಲ ಸರಿಯಾಗುತ್ತೆ. ಉಂಕಂಡು ಪುಟ್ರಂಗಜ್ಜಿ, ಒಂದು ಕೆಲಸ ಹೇಳಿದ್ರಲ್ಲ ನೋಡಿ ಯಾರಿಗೂ ನಿಮ್ಮ ಮನೆಯವರಿಗೆ. ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಂಡು ಹೋಗ್ತಿದ್ರಿ. ಹಾಲು ಕರೆದ್ರಿಂದ ಹಿಡಿದು ಮನೆ ಕೆಲಸ ಮಾಡೋದ್ರಿಂದ ಅಡುಗೆ ಮಾಡೋದ್ರಿಂದ ಹಿಡಿದು ಶಿವಮ್ಮ ಅಂತೂ ನಿಮಗೆ ಯಾವಾಗಲೂ ಜೊತೆ ಆಗಿರ್ತಿದ್ರು, ಏನೇ ಕೆಲಸ ಹೇಳಿದ್ರು. ನಿಜವಾಗ್ಲೂ ಈ ಸೊಸೆ ಮತ್ತೆ ನೀವು ಇಂಥ ಮಕ್ಕಳನ್ನ ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ರೆ ಕಣ್ಪುಟ್ಟಂಗಜ್ಜಿ ನೀವು. ಕಣೆ ಶಿವಮ್ಮ, ಪುಟ್ರಂಗಜ್ಜಿ ನೀವು ಅತ್ತೆ ಪಡೆಯೋಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ ಪಾಪ. ನೋಡ್ರಿ, ನಿನ್ನಂತ ಸೊಸೆಯಿಂದ ನಮ್ಮ ಪುಟ್ರಂಗಜ್ಜಿ ಸೇವೆ ಮಾಡಿಸ್ಕೊಳ್ತಿದ್ದಾರೆ. ಯಾರಿಗೆ ಸಿಗುತ್ತೆ ಈ ಪುಣ್ಯ? ಆ ಕಡೆ ಪುಟ್ರಂಗಜ್ಜಿ ಎದ್ದು ಕುತ್ಕೊಂಡ್ಬಿಟ್ರು. ಅಜ್ಜಿ ಇವಾಗ ಆರಾಮಿದ್ದೀರಾ? ಕಣೆ, ನೀವು ಬಂದಿರೋದು ಅತ್ಲಾಗೆ ಒಂಚೂರು ಸುಧಾರಣೆ ಕಂಡಿದ್ದೀನಿ ನಾನು ಅತ್ಲಾಗೆ. ಆವಲಿಂದ ನಮ್ಮ ಮನೆ ಮಕ್ಕಳಂತಂದು ಒಂದು ಆರೈಕೆ ಮಾಡಲಿಲ್ಲ ನನಗೆ. ನೀರು ಕೊಡೋದು, ತಿಂಡಿ ಕೊಡೋದು, ಊಟ ಕೊಡೋದು, ರವೆ ಗಜ್ಜಿ ತಿನ್ಸೋದು. ನಾನೊಬ್ಳು ಹುಷಾರಿಲ್ಲದೆ ಮಲ್ಕೊಂಡಿದ್ದಕ್ಕೆ ಎಲ್ಲರೂ ಪರಿತಾಪ ಪಟ್ಬಿಟ್ರಪ್ಪ ಅತ್ಲಾಗೆ. ನೋಡ್ರಿ, ನಾವು ಬಂದಿದ್ದಕ್ಕೇನಲ್ಲ, ನಿಮ್ಮ ಮನೆ ಮಕ್ಕಳು ನಿಮ್ಗೆ ಆರೈಕೆ ಮಾಡಿದ್ದಕ್ಕೆ ನೀವು ಎದ್ದು ಕೂತ್ಕೊಂಡಿದ್ದೀರಾ. ಹಂಗೆ ಆರೈಕೆ ಮಾಡಿದ್ರ ಪಾಪ ಮನೆ ಮಕ್ಕಳು.
ಕಣ ಅದು ಸರಿ ಕಣ ಕೆಂಚಪ್ಪ ಅತ್ಲಾಗೆ. ಹೆಂಗ ನಮ್ಮ ಮನೆ ಮಕ್ಕಳು ಎಲ್ಲ ನಮ್ಮನ್ನ ಆರೈಕೆ ಮಾಡಿದ್ರೆ ಕೇಳಿ ಟೈಮಿಗೆ ಮಾಡ್ಕೊಟ್ಟಿದ್ರೆ ಅತ್ಲಾಗೆ. ನಿಜವಾಗ್ಲೂ ನಮ್ಮ ಮನೆ ಮಕ್ಕಳು ಕೂಡ ಪುಣ್ಯವಂತರು, ನನ್ನ ಇರಿಸ್ಕೊಂಡಿದಾರಲ್ಲ ಅತ್ಲಾಗೆ. ಕಣ ಅತ್ಲಾಗೆ. ನಮ್ಮ ರಂಗಜ್ಜ ಮತ್ತೆ ನಮ್ಮ ಕರಿಯಣ್ಣವ್ರಂತೂ ಏನಾರ ಕೇಳಿ ಕೂಡಲೇ ಬಿಡು ಅಂಗಡಿಗೋ ಮೆಡಿಕಲ್ ಶಾಪ್ಗೆ ಹೋಗಿ ಅದನ್ನ ತಂದು ಕೊಡೋದೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಶಿವಮ್ಮ ಅಂತಂದು ಅಯ್ಯೋ ರವೆ ಗಂಜಿ ಮಾಡೋದೇನು, ಇಡ್ಲಿ ಮಾಡೋದೇನು ಅತ್ಲಾಗೆ ನನಗೆ ತಂದು ಕೊಡೋದೇನು, ತಿನ್ಸೋದೇನು ಭಾಳ ಕಷ್ಟಪಟ್ಟದ ಅವಳು ನಾನು ನೋಡೋಕ್ಕೆ. ನಾನು ನೋಡ್ಕೊಂಡು ನಾನು ಉಳಿಸ್ಕೊಂಡೆ ಹಂಗ ಅತ್ಲಾಗೆ. ನಾನೇನೇನು ನಾಳೆಕ್ಕೆಲ್ಲ ನಾಡಿದ್ದು ಸರೋಗ್ತೀನಿ, ಎಲ್ಲ ಹುಷಾರಿಗೆ ಬರ್ತೀನಿ ಅತ್ಲಾಗೆ. ಈಗ ಆರೋಗ್ಯ ತಪ್ಪೈತೆ, ಸಹಜ ಸ್ಥಿತಿಗೆ ಬರ್ತೀನಿ ಅತ್ಲಾಗೆ ನಾನು. ಏನು ಪುಟ್ಟಂಗತ್ತೆ, ನೀವು ಹುಷಾರಾಗ್ತಿರೋದೇ ನಮಗೆ ಭಾಳ ಖುಷಿ. ನಿಮ್ಮನ್ನ ಹಾಸ್ಟೆಲ್ ಮಲ್ಕೊಂಡಿದ್ರೆ ನೋಡ್ಬಿಟ್ರೆ ನಮಗಂತೂ ದಿಗ್ಲು ಬಡ್ದಂಗೆ ಆಗೋದು. ಏನು ಮಾಡೋಕ್ಕಾಗಲ್ಲ ಕಣಮ್ಮ ಶಿವಮ್ಮ. ಈ ವಾತಾವರಣ ನನಗೆ ಎಂಥ ಗಟ್ಟಿಗಳನ್ನು ಕೂಡ ಹಿಂಗೆ ಮಲಗಿಸ್ಬಿಡೋದತ್ಲಾಗೆ. ಯಾವ ಟೈಮಿಗೆ ಏನಾಗಬೇಕು ಅದೇ ಆಗೋದು. ಈಗ ಹಂಗ ಪುಟ್ರಂಗಮ್ಮನವರು ಸರಿ ಸಹಜ ಸ್ಥಿತಿಗೆ ಬಂದಿರೋದತ್ಲಾಗೆ, ಆರೋಗ್ಯ ಕಾಪಾಡ್ಕೊಂಡ್ರಲ್ಲ, ಅದೇ ನಮ್ಮ ಎಲ್ರಿಗೂ ಖುಷಿ. ಏ ಶಿವಮ್ಮ ಎಲ್ಲೋದ್ನ ಹೆಂಕಣ ಕಾಣಂಗೆ ಇಲ್ಲ. ಸುಂದ್ರಮ್ಮ ಕೆಂಚಪ್ಪರು ಬಂದಿದ್ದಾರೆ ಪಾಪ. ಅವರು ಯಾವಾಗಲೂ ಅಂಬಲ ಬಡಿಸಿರ್ತಾರೆ ಹೆಂಕಣ ಇಲ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದಾರತ್ಲಾಗೆ. ಹುಡುಗೆಲ್ಲೋತು ಅವನು ಇಷ್ಟ ತನಕ ಇಲ್ಲೇ ಇದ್ದ ಅತ್ಲಾಗೆ. ಇಲ್ಲ ಕೂತ್ಕೊಂಡು ಅಮ್ಮ ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋದತ್ಲಾಗೆ. ಹುಡುಗರ ಜೊತೆ ಎಲ್ಲ ಆಡ್ಕೊಂಡು ಕೂತಿರ್ಬೇಕು ಅಲ್ಲಿ. ಹೋಗ್ಲಿ ಬಿಡ್ರಿ ಪುಟ್ಟಂಗಜ್ಜಿ, ಇನ್ನೊಂದ್ಸರಿ ಬಂದಾಗ ಯಾವಾಗಲಾದ್ರೂ ನೋಡ್ಕೊಂಡು ಹೋಗ್ತೀನಿ ಹೆಂಕಣ್ಣ ನೋಡಿ ಭಾಳ ದಿವಸ ಆಗಿತ್ತು, ಹಂಗಿದ್ರೆ ಬಂದಿದ್ವಲ್ಲ ನೋಡ್ಕೊಂಡು ಹೋಗೋಣ ಅಂತ ಇದ್ವಿ ಅತ್ಲಾಗೆ. ಇನ್ನೊಂದ್ಸರಿ ಬಂದಾಗ ಕರ್ಕೊಂಡೇ ಹೋಗ್ತೀವಲ್ಲ ನಮ್ಮ ಮನೆಗೆ. ಕರ್ಕೊಂಡು ಹೋಗಿ ಅವನಿಗೆ ತಿಂಡಿ ತಿನ್ನಿಸಿ ನಮ್ಮ ಮನೆಗೆ ಇರಿಸ್ಕೊಂಡ್ಬಿಡ್ತೀವಿ ಅತ್ಲಾಗೆ. ಅವ್ನು ಬೇಕು ಅಂದ್ರೆ ಮಾತ್ರ ನೀವೇ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೆಂಗ. ಅಯ್ಯ ಪಾಪ ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ತಾರಂತೆ. ನಾನೆಲ್ಲರೂ ಹೆಂಕಣ್ಣ ಬಿಟ್ಟಿರ್ತೀನಿ ಸುಂದ್ರಮ್ಮ ಏನು ಅಂತ ಹೇಳ್ತೀವಿ ಅತ್ಲಾಗೆ. ಸುಮ್ಮನೆ ಅತ್ಲಾಗೆ. ಹೆಂಕಣ್ಣ ನಮ್ಮ ಮನೆ ಕಳ್ಸಕ್ಕಣವನು. ಸುಮ್ಮನೆ ತಮಾಷೆಗೆ ಹೇಳಿದೆ ಕಣ ಪುಟ್ರಂಗಜ್ಜಿ. ಹೆಂಕಣ್ಣ ಬಿಟ್ಟು ನೀವು ಹೇಳಿದ್ದೆ ಹೇಳ್ರಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ನೋಡಿದ್ರ ನಮ್ಮ ಪುಟ್ಟಂಗತ್ತವರು ಹುಷಾರಾಗ್ತಾ ಇದ್ದಾರೆ. ಹಾಗಿದ್ರೆ ಇನ್ನೂ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳ್ರಿ.